ಲಿಬ್ರಾ ತುಲಾ ರಾಶಿಯವರ ಮಾರ್ಚ್ ಹೇಗಿದೆ ನೋಡೋಣ ಬನ್ನಿ. ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿದ್ದೀರಾ, ಕನ್ಫ್ಯೂಷನ್ ಅಲ್ಲಿದ್ದೀರಾ, ನಿಮ್ಮ ಭಾವನೆನ ಸರಿಯಾಗಿ ವ್ಯಕ್ತಪಡಿಸ್ತಾ ಇಲ್ಲ. ಸರಿಯಾಗಿ ಭಾವನೆಯನ್ನ ವ್ಯಕ್ತಪಡಿಸಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು ಅಂದ್ರೆ ಅದು ಯಾರಿಂದನೂ ಸಾಧ್ಯ ಇಲ್ಲ, ಅದು ನೀವೇ ಸಾಧ್ಯ ಪಡ್ಕೊಬೇಕು, ಮಾಡಬೇಕು. ಎಮೋಷನ್ಸ್ ತುಂಬಾ ಮನಸ್ಸಲ್ಲೇ ಇಟ್ಕೊಂಡು ಅದನ್ನ ವ್ಯಕ್ತಪಡಿಸ್ತೀರಾ. ಒಂದ್ ರೀತಿ ನಿಮ್ ಜೀವನ ನೆಗೆಟಿವ್ ಆಗ್ಲಿಕ್ಕೂ ನೀವೇ ಕಾರಣ, ಪಾಸಿಟಿವ್ ಆಗ್ಲಿಕ್ಕೂ ನೀವೇ ಕಾರಣ. ನೀವು ನಿಮ್ ಭಾವನೆನ ಸರಿಯಾಗಿ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಇಲ್ಲಿ ಬರ್ತಾ ಇದೆ. ಎಸ್, ನಿಮ್ ಮ್ಯಾರೇಜ್ ಲೈಫ್ ಆಗ್ಲಿ, ನಿಮ್ಮ ಎಂಗೇಜ್ಮೆಂಟ್ ಆಗ್ಲಿ, ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಜೀವನ ಬದಲಾಗ್ತಾ ಇದೆ, ಬದಲಾವಣೆ ಬರ್ತಾ ಇದೆ. ಜೀವನದಲ್ಲಿ ನೆಗೆಟಿವಿಟಿ ಏನಿತ್ತು ಅದ್ರ ವಿರುದ್ಧ ಹೋರಾಡ್ತೀರಾ. ಎಸ್, ಡೆಫಿನೆಟ್ ಆಗಿ ನಿಮ್ ಜೀವನ ವಾವ್ ತುಂಬಾನೇ ಮೂಡ್ ಸ್ವಿಂಗ್ಸ್ ಅಲ್ಲಿ ಇದ್ದೀರಾ. ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಕೈ ಕೊಟ್ಟಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಲ್ಯಾಕ್ ಆಗಿದೆ ಇಲ್ಲಿ. ಯಾಕಾಗಿದೆ ಅಂದ್ರೆ ನಿಮ್ ಭಾವನೆನ ನೀವು ಸರಿಯಾಗಿ ವ್ಯಕ್ತಪಡಿಸ್ಬೇಕು ಅಲ್ವಾ. ಯಾಕೆ ಅಂದ್ರೆ ಇಲ್ಲಿ ತುಂಬಾನೇ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ. ಮೂನ್ ಬಂದಿದ್ದಾರೆ. ಮೂಡ್ ಸ್ವಿಂಗ್ಸ್ ಗೆ ಕಾರಣ ಕ್ಷಣ ಚಿತ್ತ, ಕ್ಷಣ ಪಿತ್ತಗೆ ಕಾರಣ ಚಂದ್ರಕಾರಕ. ಹಾಗಾಗಿ ಚಂದ್ರ ಮನಸ್ಸನ್ನ ಆಳ್ತಾ ಇದ್ದಾನೆ. ಮೇ ಬಿ ನಿಮ್ಮ ಏನು ಮಾರ್ಸ್ ಮತ್ತೆ ಮೂನ್ ಈ ಎರಡೂ 11th ಹೌಸ್ ಅಲ್ಲಿ ಅಥವಾ 12th ಹೌಸ್ ಅಲ್ಲಿ 8th ಹೌಸ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಇರ್ಬೋದು. ನಿಮ್ ಜೀವನ ಕೋರ್ಟ್ ಅಲ್ಲಿ ಕೇಸ್ ನಡೀತಿದ್ರೆ ಅದನ್ನ ರೀಕನ್ಸಿಡರ್ ಮಾಡ್ಬೇಕಾ, ಒಪ್ಕೊಬೇಕಾ, ಬಿಟ್ಬಿಡ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೀರಾ. ನಿಮ್ ಜೀವನ ನಿಮ್ ಇಷ್ಟ, ಹೇಗಾದ್ರೂ ತಗೊಳ್ಳಿ. ಸಾಧ್ಯ ಆದ್ರೆ ಕಾಂಪ್ರಮೈಸ್ ಆಗಿ. ಯಾಕೆಂದ್ರೆ ನೀವೆಷ್ಟು ಬೇಜಾರಲ್ಲಿದ್ದೀರೋ ಅವರು ಅಷ್ಟೇ ಬೇಜಾರಲ್ಲಿದ್ದಾರೆ ನಿಮ್ ಪಾರ್ಟ್ನರು. ಜೀವನ ಬದಲಾಗ್ತಾ ಇದೆ. ಇಷ್ಟ ದಿನ ತುಂಬಾ ಸ್ಯಾಡ್ ಆಗಿ ವೆಯ್ಟ್ ಮಾಡ್ತಾ ಇದ್ರಿ, ಯಾವಾಗುತ್ತೆ ಯಾವಾಗ ಒಂದಾಗ್ತೀವಿ ಅಂತ. ಎಸ್, ಡೆಫಿನೆಟ್ ಆಗಿ ಮೇ ಬಿ ಮಾರ್ಚ್ 12th ಕೆಲವ್ರು ಒಂದಾಗ್ಬಿಡ್ಬೋದು. ಇದು ಜನರಲ್ ರೀಡಿಂಗು, ಎಲ್ರಿಗೂ ಅನ್ವಯಿಸೋದಿಲ್ಲ. ನಿಮ್ಗೆ ಇಷ್ಟ ಆಗೋದನ್ನ ತಗೊಳ್ಳಿ, ಇಲ್ದಿದ್ದನ್ನ ಜಸ್ಟ್ ಟೈಮ್ ಪಾಸ್ ಅಂತ ಬಿಟ್ಬಿಡಿ. ಹಾಗಂತ ಮಾರ್ಚಿಗೆ 12ನೇ ತಾರೀಕು ಯಾರು ಸಿಕ್ಕಿಲ್ಲ ಬಂದಿಲ್ಲ ಅಂದ್ರೆ ಬಂದ್ಬಿಟ್ಟು ಆಮೇಲೆ ನನ್ನ ಕ್ಲಾಸ್ ತಗೊಂಬೇಡಿ. ಹಾಗಾಗಿ ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಗ್ರೇಟ್ ಆಗಿ ಒಂಥರ ಹೆಮ್ಮೆ ಪಡೋ ರೀತಿಲಿ, ಒಂಥರ ನೆಮ್ಮದಿಯ ನಿಟ್ಟಿಸಿರು ಬಿಡೋ ರೀತಿಯಲ್ಲಿ ನಿಮ್ಮ ವೈವಾಹಿಕ ಜೀವನ ಹೋಗೋದ್ರಲ್ಲಿದೆ. ನಿಮ್ಮ ಎಂಗೇಜ್ಮೆಂಟ್ ಆಗಿ ತುಂಬಾ ಗ್ಯಾಪ್ ಆಯ್ತು, ಮದ್ವೆ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಮದ್ವೆ ಆಗುತ್ತೆ. ಬಹಳಷ್ಟು ಬದಲಾವಣೆ ನಿಮ್ ಜೀವನಕ್ಕೆ ಬರ್ತಾ ಇದೆ. ನನ್ಗೆ ಅವಾಗಿಂದ ಯಾವುದೋ ಒಂದು ಕಣ್ಣು ಕಾಣಿಸ್ತಾ ಇದೆ. ಯಾರ್ದೋ ಕಣ್ಣು ನಿಮ್ ಮೇಲೆ ಬಿದ್ದಿರ್ಬೋದು, ಅಥವಾ ಕಣ್ ದೃಷ್ಟಿ ಜಾಸ್ತಿ ಆಗಿರ್ಬೋದು. ಸ್ವಲ್ಪ ಪ್ರೊಟೆಕ್ಷನ್ ತಗೊಳ್ಳಿ. ಸ್ವಲ್ಪ ಯಾರು ನಿಮ್ ಮೇಲೆ ಕಣ್ಣು ಇಟ್ಟಿದ್ದಾರೆ ಅವ್ರ ಮೇಲೆ ನೀವೊಂದು ಕಣ್ಣು ಇಟ್ಟಿರಿ. ಎಸ್, ನಿಮ್ ಜೀವನದಲ್ಲಿ ತುಂಬಾ ನೆಗೆಟಿವಿಟಿ ತಾಂಡವ ಆಡ್ತಾ ಇದೆ ನೆಗೆಟಿವಿಟಿ. ಇದೆಲ್ಲರಿಂದ ಹೊರಗೆ ಬರಕ್ ಆಗಲ್ವಾ? ಆಗುತ್ತೆ. ಯಾವಾಗ ಆಗುತ್ತೆ? ನೀವು ಮನ್ಸು ಮಾಡಿದಾಗ. ನಾನು ಯಾವಾಗ ಮನ್ಸು ಮಾಡ್ತೀನಿ ನಿಮಗ್ ಬಿಟ್ಟಿದ್ದು. ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋದು ಒಂದು ಕಾರ್ಯ ಆಗೋದ್ಲಿದೆ, ಅದರಲ್ಲಿ ಯಶಸ್ಸು ಸಿಗೋದ್ರಲ್ಲಿದೆ. ನೆಗೆಟಿವಿಟಿ ಇಂದ ನಿಮ್ಮನ್ನು ನೀವು ಕಾಪಾಡಿಕೊಂಡು ಪಾಸಿಟಿವ್ ಆಗಿ ನಿಮ್ಮ ಜೀವನನ ಸಕ್ಸಸ್ಫುಲಿ ವಿಶ್ ಕಮ್ ಟ್ರೂ ಆಗೋದ್ರಲ್ಲಿದೆ. ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗ್ತಾ ಇದೆ. ಕಾಸ್ಮೋಸ್ ನಿಮ್ಮ ಜೀವನದ ಗ್ರಹಗತಿಗಳೆಲ್ಲ ಸರಿಯಾದ ಪ್ಲೇಸಿಗೆ ಬಂದು ಇನ್ ಮುಂದೆ ನಿಮ್ಮ ಗ್ರಹಗತಿಗಳೆಲ್ಲ ನಿಮ್ಮ ಮಾತು ಕೇಳೋ ಥರ ಆಗೋದ್ರಲ್ಲಿ ಇದೆ. ಲಿಬ್ರಾ ತುಲಾ ರಾಶಿಯವ್ರ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಸ್, 2nd ಹೌಸು 9th ಹೌಸು ತುಂಬಾ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಎಸ್, ಸ್ಪಿರಿಚುವಲ್ ಜರ್ನಿ ಕೂಡ ನಡೀತಾ ಇದೆ. ಹಾಗಾಗಿ ಇಷ್ಟು ದಿನದ ವೆಯ್ಟ್ ಏನಿತ್ತು, ನಿಮ್ ಕನ್ಸು ಯಾವಾಗ ಈಡೇರುತ್ತೆ ಅಂತ ತುಂಬಾ ಕಷ್ಟ, ನೋವು, ದುಃಖ, ನೆಗೆಟಿವಿಟಿ ಏನಿತ್ತು ಅದೆಲ್ಲದ್ರಿಂದ ಹೊರಗೆ ಬರ್ತೀರಾ. ನಿಮ್ಮ ಫೈನಾನ್ಷಿಯಲು ಗೇನ್ ಆಗುತ್ತೆ, ಮ್ಯಾರೇಜ್ ಕೂಡ ಗೇನ್ ಆಗುತ್ತೆ, ಜೊತೆಗೆ ಸ್ಪಿರಿಚುವಲಿ ಕೂಡ ನೀವು ಗೇನ್ ಆಗ್ತೀರಾ ಅಂದ್ರೆ ಒಳ್ಳೆ ರೀತಿಲಿ ಜೀವನ ಮುಂದುವರಿಯುತ್ತೆ ಅಂತ. ಅರ್ಜೆಂಟ್ ಆಗಿ ನಿಮ್ಗೆ ಸರ್ ನೋಡೋಣ ಅಂತ ಅನ್ನಿಸ್ತಾ ಇದೆ. ಎಸ್, ಇಯರ್ ಫ್ರಮ್ ನೌ ಇನ್ನೊಂದು ವರ್ಷದೊಳಗೆ ನೀವು ರೆಡಿ ಇರ್ತೀರಾ ಎಲ್ಲದಕ್ಕೂ. ಅದ್ರ ಜೊತೆಗೆ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್, ಇನ್ನೊಂದು ವರ್ಷದೊಳಗೆ ನೀವಿಬ್ರು ಒಂದಾಗ್ಬಿಡ್ತೀರಾ ಅಂತ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನೋ ನೀಡ್ ಟು ವರಿ, ಲಿಸನ್ ಯುವರ್ ಇಂಟ್ಯೂಷನ್. ನಿಮ್ಮ ಮನಸ್ಸು ಏನ್ ಹೇಳುತ್ತೆ, ನಿಮ್ಮ ಮನಸ್ಸಿನ ಗೈಡೆನ್ಸ್ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ ಅದ್ರ ಕಡೆ ಕೂಡ ಗಮನ ಕೊಡಿ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್, ಇನ್ ಕೆಲವೇ ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ
ಏನೋ ಬದಲಾವಣೆ ಬರ್ತಾ ಇದೆ. ಎಸ್ ಆರ್ ನೋ ನೋಡೋಣ ಅಂದೆ. ಎಸ್, ಯು ಆರ್ ರೆಡಿ. ಎಸ್, ಪರ್ಫೆಕ್ಟ್ ಟೈಮಿಂಗ್ ಈಗ ನಿಮ್ಮ ಜೀವನಕ್ಕೆ ಬಂದಿದೆ. ಎಸ್, ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ. ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಇನ್ ಕೆಲವೇ ವಾರಗಳಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಒಳ್ಳೆ ರೀತಿಲಿ. ಬಹಳಷ್ಟು ಜನ ನಿಮ್ಗೆ ಸಹಾಯ ಕೂಡ ಮಾಡ್ತಾರೆ. ಐ ಡೋಂಟ್ ನೋ, ಇಷ್ಟೊಂದು ಕಾರ್ಡ್ ಬರ್ತಾನೆ ಇದೆ. ಇನ್ ನಿಯರ್ ಫ್ಯೂಚರ್ ಅಲ್ಲಿ ಅವ್ರನ್ನ ಕ್ಷಮಿಸ್ಬಿಟ್ಟು ರೀಕನ್ಸಿಡರ್ ಬರ್ತಾರೆ. ಒಪ್ಕೊಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಎಸ್ ಇದೆ, ಇಲ್ಲೂ ಎಸ್ ಇದೆ, ಡಬಲ್ ಎಸ್ ಇದೆ, ಜೊತೆಗೆ ರೀಕನ್ಸಿಡರ್ ಕೂಡ ಇದೆ. ಇನ್ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದೆ. ಲಿಸನ್ ಯುವರ್ ಇಂಟ್ಯೂಷನ್, ಫರ್ಗಿವ್ನೆಸ್, ಕ್ಷಮಿಸ್ತೀರಾ ಬಿಡ್ತೀರಾ ನಿಮಗ್ ಬಿಟ್ಟಿದ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್, ಈಗ ಪರ್ಫೆಕ್ಟ್ ಟೈಮಿಂಗ್ ಶುರು ಆಗಿದೆ ನಿಮ್ ಜೀವನದಲ್ಲಿ. ಆಗ್ಲೇ ಹೇಳ್ದಾಗೆ ಗ್ರಹಗತಿಗಳೆಲ್ಲ ನಿಮ್ಮ ಫೇವರಿಗೆ ಬಂದಿರಬಹುದು. ನಾನು ಯಾವುದೇ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಿಲ್ಲ. ನನಗೆ ಜ್ಯೋತಿಷ್ಯ ಭವಿಷ್ಯ ಬರಲ್ಲ. ಐ ಆಮ್ ಓನ್ಲಿ ಕಾರ್ಡ್ ರೀಡರ್. ಆಯ್ತಾ? ಈ ಗ್ರಹ ಎಲ್ಲಿದೆ, ಆ ಗ್ರಹ ಎಲ್ಲಿದೆ, ಮೊನ್ನೆ ಯಾರೋ ಮೆಸೇಜ್ ಮಾಡಿದ್ರು. ಟಾಪಿಕ್ ಬೇಡ, ನನಗೆ ಏನ್ ರಿಪ್ಲೈ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹಾಗಾಗೋಗಿತ್ತು ಪರಿಸ್ಥಿತಿ ಗ್ರಹಗತಿಗಳ ವಿಚಾರವಾಗಿ. ಬನ್ನಿ ಶುರು ಮಾಡೋಣ. ನೆಕ್ಸ್ಟ್ ನಿಮ್ಗೆ ಸೆಲ್ಫ್ ಕೇರ್ ಏನ್ ಹೇಳ್ತಿದ್ದಾರೆ ಏಂಜಲ್ಸ್ ಅಂತ. ತುಲಾ ರಾಶಿ ಲಿಬ್ರಾಗೆ. ಮತ್ತೆ ಲೈವ್ ಅಲ್ಲಿ ನಿಮ್ಗೆಲ್ಲ ಮಾರ್ಚ್ ರೀಡಿಂಗ್ ಮಾಡಿದ್ ಇಷ್ಟ ಆಗ್ಲಿಲ್ವಾ? ಆಯ್ತಾ? ಯಾರು ತಿಳಿಸ್ಲಿಲ್ಲ, ಹಾಗಾಗಿ ಮತ್ತೆ ಮಾಡ್ತಾ ಇದ್ದೀನಿ. ಎಸ್, ಸ್ವಲ್ಪ ಪ್ಯೂರಿಫಿಕೇಶನ್ ತಗೊಳ್ಳಿ. ನೋಡಿ, ಗುಡ್ ಫಾರ್ಚೂನ್ ಬರ್ತಾ ಇದೆ ನಿಮ್ ಜೀವನಕ್ಕೆ. ಗುಡ್ ಫಾರ್ಚೂನ್, ಗುಡ್ ಫಾರ್ಚೂನ್, ಒಳ್ಳೆ ಸಮಯ ಬಂದಾಯ್ತು ನಿಮ್ ಜೀವನದಲ್ಲಿ. ಲಕ್ ಬರ್ತಾ ಇದೆ, ಲಕ್ ಲಕ್. ಪ್ರಾಸ್ಪರಿಟಿ ಕೂಡ ಬರ್ತಾ ಇದೆ, ದುಡ್ಡು ಕೂಡ ಬರ್ತಾ ಇದೆ. ಮಾರ್ಚ್ ಅಲ್ಲಿ ದುಡ್ಡು ಸ್ಟಕ್ ಆಗಿದ್ರೆ ಅದು ಕೂಡ ಬರುತ್ತೆ. ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಿ. ಬ್ಯಾಲೆನ್ಸ್ಡ್ ಎಮೋಷನಲ್. ಆಗ್ಲೇ ಚಂದ್ರ ಬಂದ್ರು ಅಂದ್ರೆ ತುಂಬಾ ಎಮೋಷನಲಿ ತುಂಬಾ ಅಳು ಆಗೋಗಿದೆ. ತುಂಬಾ ದುಃಖದಲ್ಲಿದ್ದೀರಾ. ಯಾರ ಹತ್ರ ಹೇಳಲಿಕ್ಕೆ ಆಗ್ತಿಲ್ಲ, ಸುಮ್ನಿರಕ್ ಆಗ್ತಿಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಎಮೋಷನಲ್ ಬ್ಯಾಲೆನ್ಸ್ ನ ಸರಿಯಾಗಿ ನೋಡ್ಕೊಳ್ಳಿ. ಸಾರಿ, ಇದೆಲ್ಲ ಒಂದು ಪ್ರೊಸೀಜರ್ ನಿಮ್ ಜೀವನಕ್ಕೆ. ಹಾಗಾಗಿ ಆ ಪ್ರೊಸೀಜರ್ ನ ಒಪ್ಕೊಂಡ್ಬಿಡಿ. ಹೌದು, ಇದೆಲ್ಲ ನನ್ನ ಜೀವನದ ಪಾರ್ಟ್ ಆಫ್ ಲೈಫ್. ಈ ಪಾರ್ಟ್ ಆಫ್ ಲೈಫ್ ಅಲ್ಲಿ ನನ್ನ ಜೀವನದಲ್ಲಿ ಏನೇ ಬಂದ್ರು ಅದನ್ನ ನಾನು ಒಂದ್ ಪಾರ್ಟ್ ಆಗಿ ತಗೊಂತೀನಿ. ಅದನ್ನ ಫುಲ್ ಹೋಲ್ ಲೈಫ್ ಅಂತ ನಾನು ತಗೊಂಡಲ್ಲ. ಈ ಕ್ಷಣಕ್ಕೆ ಈ ಸಮಸ್ಯೆ ಬಂತ, ಇದು ಈ ಸಮಯದ ಪಾರ್ಟ್ ಆಫ್ ಲೈಫ್. ಈ ಕ್ಷಣಕ್ಕೆ ಈ ಸುಖ ಬಂತ, ಇದು ಪಾರ್ಟ್ ಆಫ್ ಲೈಫ್. ಇದು ಲಾಂಗ್ ಟರ್ಮ್ ಇರಲ್ಲ, ಇದು ಲಾಂಗ್ ಟರ್ಮ್ ಇರಲ್ಲ. ಹಾಗೆ ಎನಿಮೀಸ್ ಆಗ್ಲಿ ಪ್ರಾಬ್ಲಮ್ಸ್ ಆಗ್ಲಿ ಏನೇ ಬಂದ್ರು ಅದು ಆ ಪಾರ್ಟ್ ಆಫ್ ಟೈಮ್. ಅದನ್ನ ಲಾಂಗ್ ಆಗಿ ನಾನು ತಗೊಂಡೋಗಲ್ಲ, ಲಾಗಿಂಗ್ ಮಾಡಲ್ಲ. ಅದನ್ನ ಇಲ್ಲೇ ಶಾರ್ಟ್ ಫಾರ್ಮ್ ಅಲ್ಲೇ ನಾನು ನೋಡ್ತೀನಿ. ನನ್ನ ಜೀವನ ಪ್ರತಿ ಕ್ಷಣ ಬದಲಾಗ್ತಾ ಇರುತ್ತೆ. ನನ್ನ ಜೀವನನ ಪ್ರತಿ ಕ್ಷಣ ನಾನು ಬದಲಾಯಿಸಬಲ್ಲೆ ಅಂತ ನೀವು ತಿಳ್ಕೊಳ್ಳಿ, ಅನ್ಕೊಳ್ಳಿ. ಡಿವೈನ್ ಗೈಡೆನ್ಸ್ ಅಲ್ಲಿ ಇದ್ದೀರಾ. ಹಾಗಾಗಿ ಡಿವೈನ್ ಏಂಜಲ್ಸ್ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಏಂಜಲ್ಸ್ ನಿಮ್ ಜೊತೆ ಪ್ರೀತಿಲಿದ್ದಾರೆ. ಏಂಜಲ್ಸ್ ನಿಮ್ಗೆ ಡಿವೈನ್ಲಿ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ಸೊ ಇನ್ನೇನ್ ಯೋಚನೆ ಮಾಡ್ತೀರಾ ನೀವು? ಎಲ್ರಿಂದ ಪ್ರೀತಿ ವಿಶ್ವಾಸದಿಂದ ಮಾತಾಡಿ, ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸಿ. ತುಲಾ ರಾಶಿಯವರೇ, ಪ್ರೀತಿಯ ವ್ಯಕ್ತಿ ಓಡಿ ಬರ್ತಾ ಇದ್ದಾರೆ. ಓಡಿ ಬರ್ತಾ ಇದ್ದಾರೆ. ತುಂಬಾ ಅರ್ಜೆಂಟ್ ಇದೆ ಅವ್ರಿಗೆ. ನೋಡಿ, ತುಂಬಾ ಸ್ಟಕ್ ಎನರ್ಜಿಲಿ ಇದ್ದೀರಾ ಕೆಲವರು. ಹಾಗಾಗಿ ನಿಮ್ಗೆ ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಫಸ್ಟು ಸ್ವಲ್ಪ ರೆಸ್ಟ್ ಮಾಡಿ. ಎಸ್, ವೇಟ್. ಆರೋಗ್ಯ ಹಾಳಾಗ್ತಾ ಇದೆ. ಯಾವಾಗ ಸರಿ ಹೋಗುತ್ತೆ? ಯಾವಾಗ ವ್ಯಕ್ತಿ ಬರ್ತಾರೆ ನನ್ನ ಜೀವನಕ್ಕೆ ಅಂತ ಕಾಯೋದೇ ಆಯ್ತು. ಅವ್ರು ಬರಲ್ಲ, ನಾನ್ ಬಿಡಲ್ಲ, ನಾನ್ ಬರಲ್ಲ, ಅವ್ರು ಬಿಡಲ್ಲ. ಹೀಗಿದೆ ಎನರ್ಜಿ. ಯಾವಾಗ ಬರ್ತಾರ ಇಲ್ವಾ? ಅವ್ರನ್ನ ಬಿಟ್ಬಿಟ್ಟು ಮುಂದುವರಿಲ್ಲ. ಇಟ್ಸ್ ಅಪ್ ಟು ಯು, ನಿಮ್ಮಿಷ್ಟ. ಅವ್ರಿಗೂ ನಿಮ್ಮ ಎನರ್ಜಿನೂ ಸ್ಟಕ್ ಆಗಿದೆ, ಅವ್ರ ಎನರ್ಜಿನೂ ಸ್ಟಕ್ ಆಗಿದೆ. ಇಬ್ಬರಿಗೂ ಹೀಲಿಂಗ್ ಬೇಕಾಗಿದೆ. ಇಲ್ಲಿ ಆರೋಗ್ಯನೂ ಸರಿ ಇಲ್ಲ, ಮನಸ್ಥಿತಿನೂ ಸರಿ ಇಲ್ಲ. ಯಾರೋ ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ.
ಹಾಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಬರ್ತಾರೆ ಅಂತ. ಇಬ್ರಿಗೂ ಬರಬೇಕು ಅನ್ನೋ ಉದ್ದೇಶ ಇದೆ, ಮುಂದುವರಿಬೇಕು ಅಂತ ಅನ್ನೋ ಉದ್ದೇಶ ಇದೆ. ಮೇ ಬಿ ಇನ್ 6 days ಅಲ್ಲಿ ಅವ್ರು ಬರೋ ಸಾಧ್ಯತೆ ಇದೆ. ಆದ್ರೆ ಬ್ಯಾಲೆನ್ಸ್ ಮಾಡಬೇಕು ನೀವಿಬ್ರು ಇಲ್ಲಿ ನಿಮ್ ಎನರ್ಜೀಸ್ನ. ಇಬ್ರು ಕಷ್ಟದಲ್ಲಿದ್ದೀರಾ. ನಿಮ್ ಬಿಟ್ಟು ಅವ್ರ ಸುಖದಲ್ಲಿಲ್ಲ, ಅವ್ರ ಬಿಟ್ಟು ನಿಮ್ಮನ್ ಸುಖದಲ್ಲಿಲ್ಲ. ನೋಡಿ, ಡೆಫಿನೆಟ್ ಆಗಿ ಕೆಲವರು ಸ್ಟಡಿ ಕಂಪ್ಲೀಟ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ, ಕೆಲವರು ಫಿಸಿಕಲಿ ಬೇರೆಯವ್ರ ಜೊತೆ ಕೂಡ ಮೂವ್ ಆನ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ ಜೀವನಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ದೇವರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇನ್ನ ಒಂದು 8 days ಒಳಗೆ ಇದೆಲ್ಲ ಮುಗ್ದಿ ಗುಡ್ ನ್ಯೂಸ್ ಬರುತ್ತೆ. ಅವರು ನಿಮ್ ಜೀವನಕ್ಕೆ ವಾಪಸ್ ಬರೋ ಸಾಧ್ಯತೆ ಇದೆ. ಕೆಲವರು ಅವ್ರು ಬೇಡ ಅಂತ ಮೂವ್ ಆನ್ ಮಾಡೋ ಸಾಧ್ಯತೆ ಕೂಡ ಇದೆ. ನಿಮ್ಮನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಬರ್ತಾ ಇರೋ ಯಶಸ್ಸೇನಿದೆ ಅದನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ ಆಗಿ ನಿಮ್ ಎಕ್ಸ್ ಜೊತೆ ಕೆಲವರಿಗೆ, ಇದು ಜನರಲ್ ರೀಡಿಂಗು, ಎಕ್ಸ್ ಜೊತೆ ಮದ್ವೆ ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಅವ್ರು ನಿಮ್ ಬಗ್ಗೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ನಿಮ್ ಜೊತೆ ಬರ್ಬೇಕು, ಮಾತಾಡ್ಸ್ಬೇಕು ಅಂತ ಇದ್ದಾರೆ. ತುಂಬಾ ಹೆಚ್ಚಾಗಿ ಇಲ್ಲಿ ತುಲಾ ರಾಶಿ ಆಗಿದ್ರು ಕೂಡ ನನಗೆ ಸಿಂಹ ರಾಶಿಯವರ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಸಿಂಹ ರಾಶಿ, ಜಾಮಿನಿ, ಮಿಥುನ ರಾಶಿಯವ್ರದ್ದು ಎನರ್ಜಿ ಜಾಸ್ತಿ ಬರ್ತಾ ಇದೆ. ತುಂಬಾ ನಿಧಾನ, ಕೆಲವ್ರಿಗಂತೂ ತುಂಬಾ ನಿಧಾನಕ್ಕೆ ಬರ್ತಾರೆ. ಅವ್ರಿನ್ನ ಬ್ಯಾಲೆನ್ಸೇ ಆಗಿಲ್ಲ, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ. ಕೋರ್ಟ್ ಕೇಸುನು ಇವಾಗ ಮುಗಿಯಲ್ಲ, ತುಂಬಾ ನಿಧಾನಕ್ಕೆ ಮುಗಿಯುತ್ತೆ. ನಿಮ್ ಕನ್ಸೇನಿದೆ ಅದು 3ನೇ ವ್ಯಕ್ತಿ ಬಿಟ್ಬಿಟ್ಟು ಬರ್ತಾರಾ ಇಲ್ವಾ ಅಂತ, ಅದು ನಿಮಗ್ ಬಿಟ್ಟಿದ್ದು. ಬಂದೇ ಬರ್ತಾರೆ, ಆದ್ರೆ ಬಂದ್ಮೇಲೂ ಮೋಸ ಮಾಡ್ಕೊಂಡೇ ಇರ್ತಾರೆ. ಇದು ಯಾರೋ ಕೆಲವ್ರಿಗೆ ಎನರ್ಜಿ. ಎಸ್, ನಿಮ್ ಜೀವನದಲ್ಲಿ ಮದ್ವೆ ಆಗತ್ತೆ. ಈ ಕಡೆ ಬಂದ್ರೆ ಎಸ್, ನಿಮ್ ಜೀವನದಲ್ಲಿ ಸಕ್ಸಸ್ ಬರುತ್ತೆ. ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೆ, ಅಮ್ಮನ ಜೊತೆ ಏನೋ ಪ್ರಾಬ್ಲಮ್ ಇದ್ರೆ, ಅಮ್ಮನ ಕಡೆಯಿಂದ ಸಮಸ್ಯೆ ಇದ್ರೆ, ಅಮ್ಮನ ಆಸ್ತಿ ಬರ್ಬೇಕು ಅಂತಿದ್ರೆ ಬರುತ್ತೆ. ನಿಮ್ಮ ಮನೆ ಕಟ್ಬೇಕು ಅನ್ನೋ ಆಸೆ ಕೂಡ ಮುಂದುವರಿಯುತ್ತೆ. ಹಣಕಾಸಿನ ಪರಿಸ್ಥಿತಿ ಕೂಡ ಸರಿ ಹೋಗುತ್ತೆ. ಅಮ್ಮನ ಆರೋಗ್ಯ ಸ್ವಲ್ಪ ಹದಗೆಡೋ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಹೊಸದಾಗಿ ಪ್ರೀತಿ ನಿಮ್ ಜೀವನಕ್ಕೆ ಬರ್ತಾ ಇದೆ, ಅದು ಮದ್ವೆಲಿ ಮುಕ್ತಾಯ ಆಗುತ್ತೆ. ಇಬ್ರಲ್ಲೂ ತುಂಬಾ ಪ್ರೀತಿ ಇರೋದ್ರಿಂದ ಅವರು ತುಂಬಾ ಸ್ಪೀಡ್ ಆಗಿ ಬರ್ತಾ ಇದ್ದಾರೆ. ಇಬ್ರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಂತೀರಾ ಅಥವಾ ಒಬ್ರೇ ಇರ್ತೀರಾ, ಅದು ನಿಮ್ಗೆ ಬಿಟ್ಟಿತ್ತು. ಅದು ನಿಮ್ಗೆ ಬಿಟ್ಟಿದ್ದು, ಯಾರನ್ನ ಆಯ್ಕೆ ಮಾಡ್ಕೊಂತೀರಾ, ಏನ್ ಆಯ್ಕೆ ಮಾಡ್ಕೊಂತೀರಾ ಅಂತ. ಬಹಳಷ್ಟು ಜನದ ಎನರ್ಜಿ ಬರ್ತಾ ಇತ್ತು, ಹಾಗಾಗಿ ಅಷ್ಟು ಕಾರ್ಡ್ಸ್ ಹೇಳ್ಬೇಕಾಗಿತ್ತು. ಮತ್ತೆ ಬೇಜಾರ್ ಮಾಡ್ಕೊಂಬೇಡಿ, ಜಾಸ್ತಿ ಕಾರ್ಡ್ ಇಟ್ಕೊಂಡು ಹೇಳ್ತಾರೆ ಅಂತ. ಅಷ್ಟು ಎನರ್ಜಿ ಬರ್ತಾ ಇತ್ತು. ಹಾಗಾಗಿ ಒಂದಕ್ಕೆ ಒಂದು ಕ್ಲಾರಿಫಿಕೇಶನ್ ಅಂತ ಅಷ್ಟು ಕಾರ್ಡ್ ಆಗೋಗುತ್ತೆ ಕೆಲವು ಸತಿ. ಮನೆ ತುಲಾ ರಾಶಿಯವ್ರಿಗೆ ಲಿಬ್ರಾ, ಎಸ್, ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ನೀವು ಸೆಕ್ಯೂರ್ ಆಗಿದ್ದೀರಾ, ನಿಮ್ಮ ಹತ್ರ ದುಡ್ಡು ಬರುತ್ತೆ ಮುಂದಕ್ಕೆ, ನಿಮ್ ಕೈಲಿರೋದು ಕಳ್ದೋಗಲ್ಲ. ಇನ್ ಮುಂದೆ ಲೈಫ್ ಲಾಂಗ್ ನಿಮ್ಗೆ ಆಯಾ ಟೈಮ್ಗೆ ದುಡ್ಡು ಬರ್ತಾ ಹೋಗುತ್ತೆ. ಮತ್ತೆ ಅವರು ಕೂಡ ನಿಮ್ಮನ್ನ ಬಿಡ್ಲಿಕ್ಕೆ ತಯಾರಿಲ್ಲ. ಫೈಟಿಂಗ್ ನಡೀತಾ ಇದೆ ಅವ್ರ ಮನೇಲಿ. ಎಸ್, ಐಸೋಲೇಷನ್ ಮೂಡಲ್ಲಿ ಇದ್ದಾರೆ, ನೀವು ಇಲ್ದಿರಾ, ತುಂಬಾ ಕಷ್ಟದಲ್ಲಿದ್ದೀರಾ. ತುಂಬಾ ನೆಗೆಟಿವಿಟಿ ಆಯ್ತು, ತುಂಬಾ ಆಯ್ತು ನೆಗೆಟಿವಿಟಿ. ಓಪನ್ ಮೈಂಡ್ ಇಟ್ಕೊಳ್ಳಿ. ಯಾವಾಗ್ಲೂ ಟ್ಯಾರೋ ಕಾರ್ಡ್ ನೋಡೋರ್ಗೆ ಒಂದು ಬುದ್ಧಿ ಇರಬೇಕು, ಏನು ಅಂದ್ರೆ ಅದ್ರಲ್ಲಿ ಏನೇ ಬಂದ್ರು ಅದನ್ನ ಒಪ್ಕೊಳ್ಳೋ ಅಂತ ಮನಸ್ಥಿತಿ ಇರಬೇಕು. ಎಸ್, ಅಫ್ಕೋರ್ಸ್ ನಂಬ್ತೀನಿ, ಎಲ್ಲ ಟ್ಯಾರೋ ಕಾರ್ಡರು ಟ್ರೂ ರೀಡರ್ಸ್ ಅಲ್ಲ. ಮೇ ಬಿ ನಾನು ಟ್ರೂ ರೀಡರ್ಸ್ ಹೌದೋ ಅಲ್ವೋ ಗೊತ್ತಿಲ್ಲ. ನಿಮ್ಗೆ ಏನನ್ಸುತ್ತೋ ನಿಮ್ ಜೀವನ ನೀವು ನಿರ್ಧಾರ ಮಾಡಿ. ಇದ್ರಲ್ಲಿ ಬರೋದು ಜಸ್ಟ್ ಅಡ್ವೈಸ್ ಆಗಿ ತಗೊಳ್ಳಿ. ನಿಮ್ ಜೀವನದಲ್ಲಿ ನಿಮಗ್ ಬೇಕು ಅಂದ್ರೆ ಮಾಡಿ, ಬೇಡ ಅಂದ್ರೆ ಬಿಡಿ. ಇಲ್ಲಿ ಕಾರ್ಡ್ ಏನ್ ಹೇಳ್ತಿದೆ ಅಂದ್ರೆ, ಅವರು ನೀವೇ ಬೇಕು ಅಂತ ಏನಿಲ್ಲ, ನಿಮ್ಗೆ ಅವರೇ ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ. ಐಸೋಲೇಷನ್ ಅಲ್ಲಿ ಇದ್ದೀರಾ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಆದ್ರೆ ಅವರು ಬರೋದು ತುಂಬಾ ಡೌಟು. ಯಾಕೆ ಅಂದ್ರೆ ಅವರು ಆಲ್ರೆಡಿ ಇನ್ನೊಂದು ವ್ಯಕ್ತಿ ಜೊತೆ ಫಿಸಿಕಲಿ ಮೂವ್ ಆನ್ ಆಗ್ಬಿಟ್ಟಿದ್ದಾರೆ. ಎಸ್, ವಾಪಸ್ ಬರ್ತಾರೆ, ಆದ್ರೆ ಅವರು ಇನ್ನೊಬ್ರ ಜೊತೆ ಫಿಸಿಕಲಿ ಮೂವ್ ಆನ್ ಆಗಿದ್ದಾರೆ. ಹಾಗಾಗಿ ಮುಂದೆ ಅವ್ರು ಬಂದ್ಮೇಲೂ ನಿಮ್ಗೆ ಅವ್ರ ಜೊತೆ ಆ ಎಕ್ಸ್ಪೀರಿಯನ್ಸ್ ಒಂದು ನೋವು ಕೊಡೋ ಎಕ್ಸ್ಪೀರಿಯನ್ಸ್ ತರಾನೇ ಇರುತ್ತೆ. ನಿಮ್ ಮುಂದೆ ಬಹಳಷ್ಟು ಅವಕಾಶ ಇದೆ. ಯಾವ ಅವಕಾಶ ಸಿಗುತ್ತೋ ಅದನ್ನ ಒಪ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ. ಎಸ್, ನಿಮ್ಮನ್ನು ನೀವು ಯಾವುದಕ್ಕೂ ಕಂಪೇರ್ ಮಾಡಬೇಡಿ, ನಿಧಾನವಾಗಿ ಇದೆಲ್ಲ ಸರಿ ಹೋಗುತ್ತೆ. ಎಸ್, ಡೆಫಿನೆಟ್ ಆಗಿ ಬರ್ತಾರೆ, ಡೆಫಿನೆಟ್ ಆಗಿ ಇಬ್ರು ಒಂದಾಗ್ತೀರಾ.
ಆದರೆ ಅಟ್ ಪ್ರೆಸೆಂಟ್ ಕೆಲವರು ನಿಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಎಸ್, ನಾನೇನು ಹೇಳಿದೆ ನಿಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಮುಂದೆ ನಕ್ಕೊಂಡು ನೀವೇ ಪ್ರಪಂಚ ಅಂತಿದ್ದಾರೆ, ಇನ್ನೊಬ್ರ ಜೊತೆ ಹೋಗ್ಬಿಟ್ಟು ನೀನೇ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ. ಬಿ ಕೇರ್ಫುಲ್. ಎಸ್, ಮೆಡಿಟೇಷನ್ ಬಿಡಬೇಡಿ, ಮೆಡಿಟೇಷನ್ ಮಾಡಿ. ನಿಮಗೆ ಮೆಡಿಟೇಷನ್ನಿನ ಅವಶ್ಯಕತೆ ತುಂಬ ಇದೆ. ಯಾಕೆ ಅಂದರೆ ತುಂಬ ಬರ್ಡನ್ನಲ್ಲಿ ಇದ್ದೀರಾ. ಇದೆಲ್ಲದರಿಂದ ಹೊರಗೆ ಬರ್ತೀರಾ. ನಿಮ್ಮ ಕನಸು ನನಸಾಗುತ್ತೆ, ನಿಮ್ಮ ಆರೋಗ್ಯ ಕೂಡ ಸರಿ ಹೋಗುತ್ತೆ, ನಿಮ್ಮ ವಿಶ್ ಕಮ್ ಟ್ರೂ ಆಗುತ್ತೆ. ಕೆಲವ್ರಿಗೆ ಇದು ಜನರಲ್ ರೀಡಿಂಗ್, ಕೆಲವ್ರಿಗೆ ಅವ್ರ ಸೋಲ್ಮೇಟ್ ಜೊತೆನೆ ಮದುವೆ ಆಗುತ್ತೆ. ಕೆಲವ್ರ ಕಾರ್ಮಿಕ್ ಪಾರ್ಟ್ನರ್ ಯಾರಿದ್ದಾರೆ ಅವ್ರದ್ದು ಇನ್ನ ಬರೋದು ಹೋಗೋದು, ಆಟ ಆಡ್ಸೋದು, ಕಣ್ಣ ಮುಚ್ಚಾಲೆ ಆಟ ಅವ್ರದ್ದು ನಡೀತಾ ಇದೆ. ಹಾಗಾಗಿ ಕಣ್ಣ ಮುಚ್ಚಾಲೆ ಆಟನ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಗುಂಪಲ್ಲೇನೆ ನೀವು ಒಂಥರ ಕುರಿ ತರ ಸಾಧು ಇದ್ದೀರಾ. ನಿಮ್ಮ ಗುಂಪಲ್ಲೇನೆ ಒಂದು ಸಿಂಹದ ಗೋಮುಖ ವ್ಯಾಘ್ರ ಅಂತಾರಲ್ಲ, ಆ ಗೋಮುಖ ವ್ಯಾಘ್ರ ಬಂದು ಸೇರ್ಕೊಂಡಿದೆ. ಅದು ಯಾರು ಅಂತ ಕಂಡಿಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಅವ್ರ ಜೊತೆ ಬೇಕಾ ಬೇಡವಾ ಸಂಬಂಧ ನೀವು ಡಿಸೈಡ್ ಮಾಡಿ. ನಾನು ಏನು ಹೇಳಲ್ಲ, ನಿಮ್ಮ ಜೀವನ ನಿಮ್ಮ ಇಷ್ಟ. ತುಲಾರಾಶಿಯವರೇ, ಎಸ್, ಒಂದು ನವಗ್ರಹ ಶಾಂತಿ ಹೇಳ್ತಾ ಇದೆ, ಅದನ್ನ ಮಾಡಿಸ್ಕೊಳ್ಳಿ. ಅಥವಾ ಇದು ಸ್ಟೋನ್ ಅಲ್ಲಿ ರೇಖಿ ಹೀಲಿಂಗ್ ಮಾಡ್ತಾರೆ, ಈ ತರ ಸ್ಟೋನ್ಸ್ ಅಲ್ಲಿ, ಅಥವಾ ಕ್ರಿಸ್ಟಲ್ ಹೀಲಿಂಗ್ ಅಂತ ಮಾಡ್ತಾರೆ, ಅದನ್ನ ಮಾಡಿಸ್ಕೊಳ್ಳಿ. ಸಾಧ್ಯ ಆದ್ರೆ ಹೋಗಿ ಕ್ರಿಸ್ಟಲ್ ಹೀಲಿಂಗ್, ಚಕ್ರ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಅಂತ ಮಾಡ್ತಾರೆ. ಅವ್ರ ಎನರ್ಜಿ ಕೂಡ ಬರ್ತಾ ಇದೆ. ಹೋಗಿ ಸೆಲ್ಫ್ ಕಾನ್ಫಿಡೆಂಟ್ ಅಲ್ಲಿ ಇರಿ. ಸ್ವಲ್ಪ ಸರಿಯಾಗಿ ಎಕ್ಸ್ಪ್ರೆಷನ್ನೇ ಮಾಡಲ್ಲ, ಏನನ್ಸುತ್ತೋ ಅದನ್ನ ಹೇಳೋದೇ ಇಲ್ಲ. ಸರಿಯಾಗಿ ನಿಮ್ಗೆ ಏನನ್ಸುತ್ತೋ ಅದು ಹೇಳಿ. ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಸರಿ ಹೋಗುತ್ತೆ. ಮಾರ್ಚ್ ನಿಮ್ಗೆ ಡಿವೈನ್ ಟೈಮಿಂಗ್ ಬಂದಿದೆ ಅಂತ ಅನ್ಸುತ್ತೆ. ಗುಡ್ ವಿಲ್ ನಿಮ್ ಜೊತೆ ಇದೆ. ಸೊ ಜನಗಳು ಕೆಟ್ಟ ದೃಷ್ಟಿ, ಕಣ್ ದೃಷ್ಟಿ ಕೂಡ ಇದೆ, ಅದರಿಂದ ಹೊರಗೆ ಬನ್ನಿ. ಎಸ್, ಕೈಂಡ್ನೆಸ್ ಆಗಿ ಇರಿ. ಟೆಲಿಪತಿಕಲಿ ನಿಮ್ ಸೋಲ್ಮೇಟ್ ಜೊತೆ 5D ಲೆವೆಲ್ ಅಲ್ಲಿ ಕನೆಕ್ಟ್ ಆಗಿದ್ದೀರಾ. ಎಸ್, ಓನ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಮಾಡಿ. ಅದರಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ. ನಿಮ್ಮ ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅಂತ ಕೂಡ ಇದೆ. ಜೊತೆಗೆ ನೀವು ಏನ್ ಎಕ್ಸ್ಪ್ರೆಸ್ ಮಾಡ್ತೀರಾ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ನೀವು ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಅಂತ ಮನ್ಸೊಳಗೆ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ಯಾರಿಗೂ ಕೇಳಿಸೋದಿಲ್ಲ ಅದು. ಹಾಗಾಗಿ ನಿಮ್ ಜೀವನದಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದನ್ನ ಬೇರೆಯವ್ರಿಗೆ ವ್ಯಕ್ತಪಡಿಸಿ. ಯಾಕೆ ಅಂದ್ರೆ ಮೇಜರ್ ಚೇಂಜ್ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಮೇಜರ್ ಚೇಂಜ್ ನಿಮ್ ಜೀವನಕ್ಕೆ ಬರ್ತಾ ಇದೆ ತುಲಾರಾಶಿಯವರೇ ಮಾರ್ಚ್ ಅಲ್ಲಿ. ಹಾಗಾಗಿ ನೀವ್ ಯಾವಾಗ ನಿಮ್ ಭಾವನೆಯನ್ನ ವ್ಯಕ್ತಪಡಿಸ್ತೀರೋ ಸರಿಯಾದ ರೀತಿಲಿ, ಯಾವಾಗ ನೀವು ಸರಿಯಾಗಿ ಕ್ಲಿಯರ್ಲಿ ನಿಮ್ ಎಕ್ಸ್ಪ್ರೆಷನ್ ನ ಕಮ್ಯುನಿಕೇಟ್ ಮಾಡ್ತಿರೋ ಎದುರುಗಡೆ ಇರೋ ವ್ಯಕ್ತಿ ಜೊತೆ, ಅವಾಗ ನಿಮ್ ಜೀವನದಲ್ಲಿ ಗುಡ್ ಫಾರ್ಚೂನ್, ಗುಡ್ ವೀಲ್ ಬರೋದ್ರಲ್ಲಿದೆ. ಎಸ್, ಪರ್ಫೆಕ್ಟ್ ಟೈಮಿಂಗ್. ಡೋಂಟ್ ಸ್ಟಾಪ್, ಗೆಟ್ ಮೋರ್ ಇನ್ಫಾರ್ಮೇಶನ್. ಎಸ್, ಪರ್ಫೆಕ್ಟ್ ಟೈಮಿಂಗ್ ಬರೋದ್ರಲ್ಲಿದೆ. ಗೆಟ್ ಮೋರ್ ಇನ್ಫಾರ್ಮೇಶನ್, ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಎಸ್, ಬಹಳಷ್ಟು ಜನ ಸಹಾಯ ಮಾಡ್ತಾರೆ ನಿಮ್ಗೆ. ಲಿಸನ್ ಯುವರ್ ಇಂಟ್ಯೂಷನ್, ರೊಮ್ಯಾನ್ಸ್, soulmate, divine counterpart, you are ready. No need to worry, meditation bring answer, not the right time. ಈಗ ಆಗಲ್ಲ ಕೆಲವ್ರಿಗೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಎ ಇಯರ್ ಫ್ರಮ್ ನೌ ನಿಮ್ಗೆ ಈ ಪರಿಸ್ಥಿತಿ ಸರಿ ಹೋಗಿ ಒಳ್ಳೆ ರೀತಿಯಲ್ಲಿ ಜೀವನ ಸರಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಬಿ ಅರೆಸ್ಟಿವ್ ಆಗಿರಿ. ನಿಮಗ್ ನಂಬಿಕೆ ಇದ್ರೆ ಕೆಲವು ವಾರಗಳ ನಂತರ ಈ ಜೀವನ ಸರಿ ಹೋಗುತ್ತೆ. ನಿಮ್ ಜೀವನಕ್ಕೆ ರೊಮ್ಯಾನ್ಸ್ ಜೀವನ ಏನಿದೆ, ರೊಮ್ಯಾಂಟಿಕ್ ಲೈಫ್ಗೆ ವೆಯ್ಟ್ ಮಾಡಿ, ಮುಂದೆ ಸರಿ ಹೋಗುತ್ತೆ. ನಂಬಿಕೆ ಇಡಿ. ನಿಮ್ಮೆಲ್ಲ ಪ್ರಶ್ನೆಗೂ ಎಸ್, ಕೆಲವು ಪ್ರಶ್ನೆಗೆ ವೆಯ್ಟ್, ಕೆಲವು ಪ್ರಶ್ನೆಗೆ ನೋ ಅಂತ ಅನ್ನಿಸ್ತಾ ಇದೆ ನಮಗೆ. ಎಸ್,
ಎಸ್, ತಪಸ್ಸಿನ ಪ್ರೇಮ ಸರಿಯಾದ ಟೈಮ್ಗೆ ಡಿವೈನ್ ಟೈಮಿಂಗ್ ವರ್ಕ್ ಆಗ್ತಿದೆ ಇಲ್ಲಿ. ಎಸ್, ಚುಂಬನ, ಆಕರ್ಷಣೆ, ಅಟ್ರಾಕ್ಷನ್ ಜಾಸ್ತಿ ಇದೆ ಇಲ್ಲಿ. ಮೊದಲು ನಿಮ್ಮನ್ನು ಪ್ರೀತಿಸಿ, ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ನಿಶ್ಚಿತಾರ್ಥ, ಮದ್ವೆ. ಎಸ್, ಬಹಳಷ್ಟು ಜನಕ್ಕೆ ನಿಶ್ಚಿತಾರ್ಥ ಆಗೋಗ್ಬೋದು, ಮದ್ವೆ ಕೂಡ ಆಗ್ಬೋದು. ನೀವು ಪ್ರೀತಿಗೆ ಪಾತ್ರರು, ಲವ್ಲಿ ಪರ್ಸನ್, ಯು ಡಿಸರ್ವ್ ಲವ್. ತುಂಬಾ ಕೋಪದಲ್ಲಿದ್ದೀರಾ, ತುಂಬಾ ಆರ್ಗ್ಯುಮೆಂಟ್, ಗೊಂದಲ ಆಗ್ತಿದೆ. ಆದ್ರೆ ಬಿಹೈಂಡ್ ದಿ ಸೀನ್ ಏಂಜಲ್ಸ್ ಎಲ್ಲ ನಿಮ್ಗೆ ಸಹಾಯ ಮಾಡ್ತಿದ್ದಾರೆ. ಯಾರ್ಯಾರು ಸಪ್ರೇಷನ್ ಅಲ್ಲಿ ಇದೀರೋ ಅವರೆಲ್ಲರೂ ಸಪ್ರೇಷನ್ ಅಲ್ಲಿ ವಿರಹದ ಹಾಡು ಆಡ್ತಿದ್ದಾರೆ. ಎಸ್, ಇಬ್ರದ್ದು ಹಿಂದಿನ ಜನ್ಮದ ಸಂಬಂಧ ಅಂತ ಕೂಡ ಹೇಳ್ತಿದ್ದಾರೆ. ಮಕ್ಕಳ ಪ್ರಭಾವ ಅಂತ ಕೂಡ ಹೇಳ್ತಿದ್ದಾರೆ. ಕಾರ್ಮಿಕ್ ಸಂಬಂಧ ಅಂತ ಕೂಡ ಹೇಳ್ತಿದ್ದಾರೆ. ಎಸ್, ಹೃದಯದಿಂದ ನಿಮ್ ಪ್ರೀತಿನ ವ್ಯಕ್ತಪಡಿಸಿ ಅಂತ ಕೂಡ ಏಂಜಲ್ಸ್ ಹೇಳ್ತಾ ಇದ್ದಾರೆ.